ನಮಸ್ಕಾರ. ಭಾರತದ ರೈತರ ಆದಾಯವನ್ನ ಹೆಚ್ಚಿಸೋಕೆ ಅಂತಾನೆ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದ ಒಂದು ಅದ್ಭುತ ಕುರಿ ತಳಿಯ ಬಗ್ಗೆ ಇವತ್ತು ಮಾತಾಡೋಣ. ಅದರ ಹೆಸರು ನಾರಿ ಸುವರ್ಣ. ಸರಿ, ಹಾಗಾದ್ರೆ ಈ ನಾರಿ ಸುವರ್ಣದ ಕಥೆಯನ್ನ ಒಂದೊಂದಾಗಿ ಬಿಚ್ಚಿಡೋಣ. ಮೊದಲು ಇದು ಹುಟ್ಟಿದ್ದು ಹೇಗೆ ಅಂತ ನೋಡೋಣ. ಆಮೇಲೆ ಇದ್ರೊಳಗಿರೋ ಆ ಅವಳಿ ಜೀನ್ ರಹಸ್ಯ ಏನು ಅಂತ ತಿಳಿಯೋಣ. ಅದಾದ್ನಂತರ ನಿಜವಾಗಿ ಫೀಲ್ಡಲ್ಲಿ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಇದನ್ನ ಚೆನ್ನಾಗಿ ಸಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಕೊನೆಗೆ ರೈತರ ಜೀವನದಲ್ಲಿ ಇದು ತಂದಿರೋ ಬದಲಾವಣೆಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲ ಭಾಗಕ್ಕೆ ಬರೋಣ. ಒಂದು ಹೊಸ ತಳಿಯ ಉಗಮ. ನಮ್ಮ ಭಾರತದ ಕುರಿಗಾರರು ವರ್ಷಗಳಿಂದ ಎದುರಿಸ್ತಿದ್ದ ಒಂದು ದೊಡ್ಡ ಸವಾಲಿಗೆ ಪರಿಹಾರ ಹೇಗೆ ಸಿಕ್ತು, ಆ ಕಥೆಯಿಂದಾನೇ ಶುರು ಮಾಡೋಣ. ಸಮಸ್ಯೆ ಏನಾಗಿತ್ತು ಅಂದ್ರೆ, ನಮ್ಮ ಸ್ಥಳೀಯ ಕುರಿಗಳು ಸಾಮಾನ್ಯವಾಗಿ ವರ್ಷಕ್ಕೆ ಒಂದೇ ಒಂದು ಮರಿ ಹಾಕ್ತಿದ್ವು. ಎಷ್ಟೇ ಕಷ್ಟಪಟ್ಟು ಸಾಕಿದ್ರೂ ರೈತರಿಗೆ ಅದರಿಂದ ಹೇಳ್ಕೊಳ್ಳುವಂತಹ ಲಾಭ ಆಗ್ತಿರ್ಲಿಲ್ಲ. ಈ ಪರಿಸ್ಥಿತಿಯನ್ನ ಬದಲಾಯಿಸೋದು ಒಂದು ದೊಡ್ಡ ಸವಾಲಾಗಿತ್ತು, ಮತ್ತೆ ಅದೇ ಈ ಸಂಶೋಧನೆಗೆ ಮುಖ್ಯ ಕಾರಣ ಕೂಡ ಆಯಿತು. ಈ ಸವಾಲಿಗೆ ಉತ್ತರವಾಗಿ ಹುಟ್ಟಿದ್ದೆ ನಾರಿ ಸುವರ್ಣ. ಮಹಾರಾಷ್ಟ್ರದ ಫಲ್ಟನ್ನಲ್ಲಿರೋ ನಿಮ್ಕರ್ ಕೃಷಿ ಸಂಶೋಧನಾ ಸಂಸ್ಥೆ ಅಂದ್ರೆ ನಾರಿ ಇದನ್ನ ಅಭಿವೃದ್ಧಿಪಡಿಸಿದೆ. ಇದರ ಮುಖ್ಯ ಉದ್ದೇಶವೇ ಹೆಚ್ಚು ಮರಿಗಳನ್ನ ಕೊಡೋದು, ಜೊತೆಗೆ ಮಾಂಸದ ಉತ್ಪಾದನೆಯನ್ನ ಹೆಚ್ಚಿಸೋದು. ಇದರಲ್ಲಿರೋ ವಿಶೇಷತೆ ಅಂದ್ರೆ ಇದು ಸಂಪೂರ್ಣವಾಗಿ ನಮ್ಮ ದೇಶದ ಕುರಿ ತಳಿಗಳನ್ನೇ ಬಳಸಿ ಸೃಷ್ಟಿಸಿರೋ ಒಂದು ಮೇಡ್ ಇನ್ ಇಂಡಿಯಾ ತಳಿ. ಇದರ ವಂಶವಾಹಿ ರಚನೆ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು 3 ತಳಿಗಳ ಅತ್ಯುತ್ತಮ ಗುಣಗಳನ್ನ ಒಟ್ಟು ಸೇರಿಸಿದ ಹಾಗೆ. ನಮ್ಮ ಡೆಕ್ಕನಿ ತಳಿಯಿಂದ ಯಾವೇ ಕಠಿಣ ಪರಿಸ್ಥಿತಿಯನ್ನ ತಡ್ಕೊಳ್ಳೋ ಶಕ್ತಿ, ಮಡಗ್ಯಾಳ್ ತಳಿಯಿಂದ ಧಷ್ಟುಪುಷ್ಟವಾದ ದೇಹ ಮತ್ತು ಗರೋಲ್ ಅನ್ನೋ ತಳಿಯಿಂದ ಹೆಚ್ಚು ಮರಿ ಹಾಕೋ ವಿಶೇಷ ಗುಣವನ್ನ ಇದು ಪಡೆದಿದೆ. ನೀವಿಲ್ಲಿ ನೋಡ್ಬೋದು, ಇದರಲ್ಲಿ ಡೆಕ್ಕನಿ, ಮಡಗ್ಯಾಳ್ ಮತ್ತು ಗರೋಲ್ ತಳಿಗಳ ಮಿಶ್ರಣ ಇದೆ. ಹಾಗಾದ್ರೆ ಈ ಕುರಿ ಹೆಚ್ಚು ಮರಿಗಳನ್ನ ಹಾಕೋಕೆ ಕಾರಣ ಏನು, ಇದ್ರ ಹಿಂದಿರೋ ಆ ಸೀಕ್ರೆಟ್ ಏನು? ಬನ್ನಿ ಆ ವೈಜ್ಞಾನಿಕ ರಹಸ್ಯವನ್ನ ಈಗ ನೋಡೋಣ. ಇದರ ಹಿಂದಿನ ವಿಜ್ಞಾನದ ಹೆಸರು ಫೆಕ್ಬಿ ಜೀನ್. ಇದನ್ನ ಅವಳಿ ಜೀನ್ ಅಂತಾನೂ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಈ ಜೀನ್ ಒಂದು ರೀತಿ ಸೂಪರ್ ಪವರ್ ಇದ್ದ ಹಾಗೆ. ಇದು ಹೆಣ್ಣು ಕುರಿಗಳಲ್ಲಿ ಅಂಡೋತ್ಪತ್ತಿಯನ್ನ ಹೆಚ್ಚಿಸುತ್ತೆ. ಇದರಿಂದ ಸಹಜವಾಗಿಯೇ ಅವಳಿ, ಕೆಲವೊಮ್ಮೆ ತ್ರಿವಳಿ ಮರಿಗಳು ಹುಟ್ಟೋ ಸಾಧ್ಯತೆ ಜಾಸ್ತಿಯಾಗತ್ತೆ. ಇದೇ ನೋಡಿ ನಾರಿ ಸುವರ್ಣದ ಯಶಸ್ಸಿನ ಮೂಲಮಂತ್ರ. ಈ ಟೇಬಲ್ ನೋಡೋಕೆ ಸ್ವಲ್ಪ ಟೆಕ್ನಿಕಲ್ ಅನಿಸ್ಬೋದು, ಆದ್ರೆ ರೈತರು ತಿಳ್ಕೋಬೇಕಾದ ಮುಖ್ಯ ಅಂಶ ತುಂಬಾ ಸರಳವಾಗಿದೆ. ಅವಳಿ ಜೀನ್ ಪೂರ್ತಿಯಾಗಿರೋ ಅಂದ್ರೆ ಬಿ ಅಂತ ಗುರ್ತಿಸೋ ಟಗರನ್ನ ಆ ಜೀನ್ ಇಲ್ದೇ ಇರೋ ಸ್ಥಳೀಯ ಕುರಿ ಅಂದ್ರೆ ++ ಜೊತೆ ಸೇರ್ಸಿದಾಗ ಹುಟ್ಟೋ ಪ್ರತಿಯೊಂದು ಮರಿಗೂ ಆ ಅವಳಿ ಜೀನ್ ವರ್ಗಾವಣೆ ಆಗೇ ಆಗತ್ತೆ. ಅಂದ್ರೆ ರಿಸಲ್ಟ್ 100% ಗ್ಯಾರಂಟಿ. ಸರಿ, ಲ್ಯಾಬ್ನಿಂದ ಹೊರಬಂದು ನೇರವಾಗಿ ಹೊಲಕ್ಕೆ ಹೋಗೋಣ. ಈ ಜೀನ್ಗಳು ರೈತರಿಗೆ ನಿಜವಾಗ್ಲೂ ಯಾವ ರೀತಿ ಲಾಭ ಕೊಡ್ತಿವೆ, ಅಂಕಿಅಂಶಗಳ ಮೂಲಕನೇ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇದರ ಅತಿದೊಡ್ಡ ಲಾಭವನ್ನ ಈ ನಂಬರ್ ಹೇಳತ್ತೆ, 1.6. ಅಂದ್ರೆ ಪ್ರತಿ 100 ಕುರಿಗಳ ಹಿಂಡಿನಿಂದ ಬರೋಬ್ಬರಿ 160 ಮರಿಗಳು ಸಿಗ್ತವೆ ಅಂತ. ಸ್ಥಳೀಯ ತಳಿಗಳಿಗೆ ಹೋಲಿಸಿದ್ರೆ ಉತ್ಪಾದಕತೆಯಲ್ಲಿ ಇದು ಎಂಥ ದೊಡ್ಡ ಜಿಗಿತಲ್ವಾ? ಅಂದಹಾಗೆ ಹೆಚ್ಚು ಮರಿಗಳು ಹುಟ್ಟಿದ್ವು ಅಂದ ಮಾತ್ರಕ್ಕೆ ಅವು ಸಣ್ಣಿಗಿರ್ತವೆ, ದುರ್ಬಲವಾಗಿರ್ತವೆ ಅಂತ ಅಂದ್ಕೋಬೇಡಿ. ಸರಿಯಾದ ಪೋಷಣೆ ಕೊಟ್ರೆ ಕೇವಲ 3ರಿಂದ 4 ತಿಂಗಳಲ್ಲಿ ಪ್ರತಿಯೊಂದು ಮರಿಯೂ 13ರಿಂದ 15 ಕೆಜಿ ತೂಕಕ್ಕೆ ಬರುತ್ತೆ. ಇದು ನಿಜಕ್ಕೂ ಒಂದು ಅತ್ಯುತ್ತಮ ಬೆಳವಣಿಗೆ. ಇದರ ಒಟ್ಟಾರೆ ಪರಿಣಾಮವೇನು ಗೊತ್ತಾ? ಸಾಮಾನ್ಯ ಡೆಕ್ಕನಿ ಕುರಿಗಳಿಗೆ ಹೋಲಿಸಿದರೆ ನಾರಿ ಸುವರ್ಣ ಕುರಿಗಳು 1.5 ಪಟ್ಟು ಹೆಚ್ಚು ತೂಕದ ಮರಿಗಳನ್ನ ಕೊಡ್ತವೆ. ಇದರರ್ಥ ಲಾಭವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿಯಾಗುತ್ತೆ. ಪ್ರೌಢಾವಸ್ಥೆಯಲ್ಲೂ ಇವುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಟಗರುಗಳು 45ರಿಂದ 50 ಕೆಜಿವರೆಗೂ ತೂಕ ಬಂದ್ರೆ ಹೆಣ್ಣು ಕುರಿಗಳು 25 ಕೆಜಿ ದಾಟಿದ ತಕ್ಷಣ ಮರಿ ಹಾಕೋಕೆ ಸಿದ್ಧವಾಗ್ತವೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಈ ಅದ್ಭುತ ಫಲಿತಾಂಶಗಳನ್ನ ಪಡಿಬೇಕಂದ್ರೆ ಕೇವಲ ಒಳ್ಳೆ ತಳಿಯಿದ್ರೆ ಸಾಕಾಗಲ್ಲ. ಅದರ ಜೊತೆಗೆ ಸರಿಯಾದ ಪಾಲನೆ ಮತ್ತು ಪೋಷಣೆ ಕೂಡ ಅಷ್ಟೇ ಮುಖ್ಯ. ಅದನ್ನ ಹೇಗ್ ಮಾಡೋದು ಅಂತ ಈಗ ಮಾಡೋಣ. ಒಂದು ಪ್ರಮುಖ ವಿಷಯವನ್ನ ಯಾವಾಗ್ಲೂ ನೆನ್ಪಿಡಬೇಕು. ಈ ಕುರಿಯ ಆನುವಂಶಿಕ ಸಾಮರ್ಥ್ಯವನ್ನ ಪೂರ್ತಿಯಾಗಿ ಬಳಸ್ಕೋಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪೋಷಣೆ ಕೊಡ್ಲೇಬೇಕು. ಅದರಲ್ಲೂ ಗರ್ಭಿಣಿ ಕುರಿಗಳಿಗೆ ಮತ್ತು ಮರಿಗಳಿಗೆ ಪೂರಕ ಆಹಾರ ಕೊಡೋದು ತುಂಬಾ ಅವಶ್ಯಕ. ಇಲ್ಲ ಅಂದ್ರೆ ತಳಿಯ ಸಂಪೂರ್ಣ ಲಾಭವನ್ನ ಪಡೆಯೋಕೆ ಆಗೋದಿಲ್ಲ. ಒಳ್ಳೆ ಆಹಾರದ ಜೊತೆಗೆ ರೋಗರುಜಿನಗಳಿಂದ ರಕ್ಷಣೆ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಟೇಬಲ್ನಲ್ಲಿ ನಾರಿ ಸಂಸ್ಥೆ ಶಿಫಾರಸ್ಸು ಮಾಡೋ ಲಸಿಕೆಗಳ ಪಟ್ಟಿ ಇದೆ. ಸರಿಯಾದ ಸಮಯಕ್ಕೆ ಲಸಿಕೆ ಹಾಕ್ಸಿದ್ರೆ ಹಿಂಡಿನ ಆರೋಗ್ಯವನ್ನ ಕಾಪಾಡಿಕೊಳ್ಬೋದು. ಸರಿ, ಇಷ್ಟೊತ್ತು ಸಂಶೋಧನೆಯ ಅಂಕಿಅಂಶಗಳನ್ನ ನೋಡಿದ್ವಿ.
ಈಗ ನೇರವಾಗಿ ನಿಜವಾದ ರೈತರೊಬ್ಬರ ಅನುಭವದ ಕಥೆಯನ್ನ ಕೇಳೋಣ. ಇವರು ಶ್ರೀ ದೊಡ್ಡರಾಜು, ಕರ್ನಾಟಕದ ತುಮಕೂರಿನ ರೈತರು. ಇವರು ನಾರಿ ಸುವರ್ಣ ತಳಿಯನ್ನ ತಮ್ಮ ಸ್ವಂತ ಫಾರ್ಮಲ್ಲಿ ಬೆಳೆಸಿ ಪರೀಕ್ಷೆ ಮಾಡಿದ್ದಾರೆ. ಅವರ ಆರಂಭಿಕ ಫಲಿತಾಂಶಗಳು ನಿಜಕ್ಕೂ ಅಚ್ಚರಿ ಮೂಡಿಸುವಂತಿತ್ತು. ಅವರ ಮೊದಲ 10 ಕುರಿಗಳು ಒಂದೇ ಸಲಕ್ಕೆ ಒಟ್ಟು 23 ಮರಿಗಳಿಗೆ ಜನ್ಮ ಕೊಟ್ಟಿವೆ. ಅಷ್ಟೇ ಅಲ್ಲ, ಇದರಲ್ಲಿ 4 ಕುರಿಗಳು ತ್ರಿವಳಿ ಮರಿಗಳನ್ನ ಹಾಕಿದ್ವು. ಯೋಚ್ನೆ ಮಾಡಿ. ಅವರ ಮಾತುಗಳೇ ಎಲ್ಲವನ್ನೂ ಹೇಳುತ್ತೆ ಅಲ್ವಾ? ಸ್ಥಳೀಯ ಕುರಿಗಳಿಂದ ಸಿಗೋದಕ್ಕಿಂತ 2 ಪಟ್ಟು ಹೆಚ್ಚು ಮರಿಗಳು. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಒಬ್ಬ ರೈತನ ಆದಾಯದಲ್ಲಿ, ಅವನ ಜೀವನ ಮಟ್ಟದಲ್ಲಿ ಆಗುವ ಒಂದು ದೊಡ್ಡ ಬದಲಾವಣೆಯ ಸಂಕೇತ. ಶ್ರೀ ದೊಡ್ಡರಾಜು ಅವರ ಈ ಯಶಸ್ಸಿನ ಕಥೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮುಂದೆ ಇಡುತ್ತೆ. ನಮ್ಮ ದೇಶದ ಕೃಷಿ ಕ್ಷೇತ್ರದ ಭವಿಷ್ಯವು ಇಂತಹ ವೈಜ್ಞಾನಿಕ ಆವಿಷ್ಕಾರಗಳ ಮೇಲೆ ನಿಂತಿದೆಯಾ? ಸರಿಯಾದ ತಳಿ ಮತ್ತು ಸರಿಯಾದ ನಿರ್ವಹಣೆ ಒಂದಾದಾಗ ನಮ್ಮ ರೈತರ ಆರ್ಥಿಕ ಭವಿಷ್ಯವನ್ನೇ ಬದಲಾಯಿಸೋ ಶಕ್ತಿ ಅದಕ್ಕೆ ಇದೆಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.